ರಾಜಸ್ಥಾನ್ ಇತ್ತು ಕಾಂಗ್ರೆಸ್ಗೆ ಜಾಗ ಅಲ್ಲಿ, ಇಲ್ಲ ಅಂತಲ್ಲ, ಅಲ್ಲಿ 25 ಸೀಟ್ ಇದೆ ಟೋಟಲ್ಲು. ಅದರೊಂದು 4-5 ಕಳ್ಕೋಬೋದು BJP, ಕಾಂಗ್ರೆಸ್ ಅನ್ಕೋತೀವಿ, BJP ಇರ್ತಿದ್ರು. ಹಾಗಿಲ್ಲ, ಆಲ್ಮೋಸ್ಟ್ 7-8 ಸೀಟಿಗೆ ಬಂದಂಗಿದೆ. ನೋಡಿ, ಅಮೇಥಿನಲ್ಲಿ ಸತತವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಸ್ಮೃತಿ ಇರಾನಿ. ಅಂದರೆ ಎವ್ರಿ ರೌಂಡಲ್ಲೂ ಶೀಸ್ ಲೂಸಿಂಗ್ ಔಟ್ ಅಂತ ಹೇಳ್ತಿದ್ದಾರೆ. ಮೇ ಬಿ ಈಗ ನೆಕ್ಸ್ಟ್ 3 ರೌಂಡ್ಸಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಸ್ಟ್ರಾಂಗ್ ಸೀಟ್ಗಳಲ್ಲಿ ಈ ಬಿಹೇವಿಯರ್ ಕಾಣಿಸ್ತಾ ಇದೆ ಅಂತಂದರೆ ಒಂದು ಕಾಸ್ ಆಫ್ ಕನ್ಸರ್ನ್ ಇರಬೇಕು. ಅಂದ್ರೆ ಅವ್ರ ದೃಷ್ಟಿನಲ್ಲಿ ಇಟ್ಸ್ ನಾಟ್ ಅ ಗುಡ್ ಸೈನ್. ಯಾಕಂದ್ರೆ 3 ರೌಂಡ್ ಅವ್ರು ಕಳ್ಕೊಂಡಿದ್ದಾರೆ ನಂಬರ್ಸ್ ಅನ್ನ ಅಂತ ಹೌದು, ಗುಡ್, ಇಟ್ಸ್ ನಾಟ್ ಅ ಗುಡ್ ಸೈನ್. ಯಾವುದು ಅಂದ್ರೆ ಬೆಂಗಳೂರು ಗ್ರಾಮಾಂತರ, ಅದು ಆ ಥರ ನಿಮಗೆ ಇದು ಗ್ರೇಟ್ ಸೈನ್ ಅಲ್ಲದೆ ಇರಬಹುದು, ಹೇಳಕ್ ಬರಲ್ಲ. ಆಲ್ ರೈಟ್, ಎಸ್. ಇನ್ನು ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ, ಬೆಂಗಳೂರಿನಲ್ಲಿ ನಿರೀಕ್ಷೆಯಂತೆ 4 ಕ್ಷೇತ್ರಗಳು ಬರುತ್ತೆ. ಬೆಂಗಳೂರು ದಕ್ಷಿಣ, ಉತ್ತರ, ಕೇಂದ್ರ ಮತ್ತು ಗ್ರಾಮಾಂತರ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಚಾಮರಾಜನಗರದಲ್ಲಿ 3ನೇ ಸುತ್ತು ಅಂತ್ಯವಾಗಿದೆ. 3ನೇ ಸುತ್ತಿನ ಅಂತ್ಯಕ್ಕೆ 24,775 ಮತಗಳ ಮುನ್ನಡೆಯನ್ನ ಬೋಸರಾಜ್ ಅವರು ಕಾಯ್ದುಕೊಂಡಿದ್ದಾರೆ. ಸುನಿಲ್ ಬೋಸ್ ಅವರು ಚಾಮರಾಜನಗರದಲ್ಲಿ 24,775 ಸುನಿಲ್ ಬೋಸ್. ಸಹಜವಾಗಿ ಇವರ ಒಂದು ಲೀಡ್ ಆಗ್ಲಿಂದಲೂ, ಆರಂಭಿಕ ಹಂತದಿಂದಲೂ ಹೀಗೆ ಮುಂದುವರ್ಕೊಳ್ತಾ ಬರ್ತಾ ಇದೆ. ಅಲ್ಲೇನು ವ್ಯತ್ಯಾಸಗಳೇನು ಕಾಣಿಸ್ತಾ ಇಲ್ಲ. ಅದು ಮುಂದುವರೆದಂತೆ ಈಗ 3ನೇ ಸುತ್ತು ಅಂತ್ಯಕ್ಕೂ ಕೂಡ 24,000-25,000ಕ್ಕೆ ಅವರು ಬಂದು ನಿಲ್ತಾ ಇರೋದ್ರಿಂದ ಇದು ಕೂಡ ಬಹುತೇಕ ಬೆಂಗಳೂರು ಗ್ರಾಮಾಂತರ, ಮಂಡ್ಯ ನಾವೇನು ನೋಡ್ತಾ ಇದ್ರಿ ಅದೇ ರೀತಿಯ ಟ್ರೆಂಡ್ನಲ್ಲಿ ಹೋಗ್ತಿದ್ದ ಹಾಗೆ ಕಾಣಿಸ್ತಾ ಇದೆ. ಏರುಪೇರು, ಒಂದು ಫೈಟ್ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಚಾಮರಾಜನಗರದ ವಿಷಯಕ್ಕೆ ಬರೋದಾದ್ರೆ ಸುನಿಲ್ ಬೋಸ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇದೇ ಗೆಲುವಾಗುತ್ತಾ ಅನ್ನೋದನ್ನ ಇನ್ನೂ ಕೆಲ ಹೊತ್ತುಗಳು ಹೋದ ನಂತರದಲ್ಲಿ ಗೊತ್ತಾಗುತ್ತೆ.